ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಸಿಂಪಲಾಗಿ ಎಲ್ಲ ಸೀರೆಗೂ ಮ್ಯಾಚ್ ಆಗೋಂತಹ ಸ್ಯಾರಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ನಾನು ಈ ರೀತಿ ಲೇಸ್ಗೆ ಇವತ್ತಿನ ಡಿಸೈನ್ನ ಹಾಕ್ತಾಯಿದ್ದೀನಿ. 6 ಎಳೆ ದಾರನ ಒಂದು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 10 ನಂಬರ್ ಕ್ರೋಶೆನ ಯೂಸ್ ಮಾಡ್ತಾಯಿದ್ದೀನಿ. ಮೊದಲು ಬಟ್ಟೆಗೆ ಕ್ರೋಶೆನ ಹಾಕಿ ಥ್ರೆಡ್ನ ಆಚೆ ತಂದು ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ನೀಡಲ್ನ ಹಾಕಿ ಥ್ರೆಡ್ನ ಆಚೆ ತಂದು ಇನ್ನೂ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಲಾಕ್ನ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಥ್ರೆಡ್ಡು ಸೆಕ್ಯೂರ್ ಆಗಿ ಇರಲಿ, ಬಿಚ್ಚೋಗಬಾರ್ದು ಅಂತ ಹೇಳಿ. ಇವಾಗ ನಾನು 4 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಒಟ್ಟು ನಾನು 2 ಸಲ 4 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಥ್ರೆಡ್ನ ಮೇಲೆ ಮಾಡಿ ಈ ಥರ ರೌಂಡ್ ಬೀಡನ್ನ, ಸ್ವಲ್ಪ ದಪ್ಪದೇ ಇದೆ ಬೀಡು, ರೌಂಡ್ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಈಗ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ನಾನು 4 ಚೈನ್ನ ಹಾಕ್ತಾಯಿದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಬೇಕು. ನಾವು ಲಾಕ್ನ ಮಾಡುವಾಗ ಫ್ರೆಂಡ್ಸ್ ಸ್ವಲ್ಪ ಲೂಸಾಗಿ ಲಾಕ್ನ ಮಾಡಬೇಕು. ಟೈಟಾಗಿ ಲಾಕ್ನ ಮಾಡೋದ್ರಿಂದ ಬಟ್ಟೆ ಸೊಕ್ಕಾಗಿ ಬರುತ್ತೆ. ಅದಕ್ಕೋಸ್ಕರ ಲೂಸಾಗಿ ಲಾಕ್ನ ಮಾಡ್ಕೊಳ್ಳಿ ಸ್ವಲ್ಪ. ಮತ್ತೆ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಸಲ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ತಾಯಿದ್ದೀನಿ. ಒಟ್ಟು ನಾನಿಲ್ಲಿ 3 ಸಲ 4 ಚೈನ್ನ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾನು 2 ಸಲ 4 ಚೈನ್ನ ಹಾಕಿ ಲಾಕ್ನ ಮಾಡಿದ್ದೆ. ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿದ ಮೇಲೆ ನಂತರ 3 ಸಲ 4 ಚೈನ್ನ ಹಾಕಿ ಲಾಕ್ನ ಮಾಡಿಕೊಂಡೆ. ಈಗ ಮತ್ತೆ ಇನ್ನೂ ಒಂದು ಬೀಡನ್ನ ಥ್ರೆಡ್ಗೆ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ. ಈಗ ಮತ್ತೆ 4 ಚೈನ್ನ ಹಾಕ್ತಾಯಿದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ನ ಹಾಕಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಫುಲ್ಲು ನಾವು ಸೀರೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೀರೆಗೆ ಹಾಕುವಾಗ ಸ್ಟಾರ್ಟಿಂಗು ಮತ್ತು ಲಾಸ್ಟಲ್ಲಿ 2 ಚೈನ್ ಬರುತ್ತೆ. ಬೀಡ್ ಪಕ್ಕದಲ್ಲೆಲ್ಲ 3 ಚೈನ್ಗಳು ಬರುತ್ತೆ. ಈಗ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿರೋದ್ರಿಂದ ಎರಡು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ.
ನೋಡಿ ಥ್ರೆಡ್ನ ಈ ರೀತಿ ಎಳೆಯೋದ್ರಿಂದ ಅದು ಥ್ರೆಡ್ ಬಿಚ್ಚೋಗಲ್ಲ, ಲಾಕ್ ಆಗುತ್ತೆ. ಇವಾಗ ನಾನು ಎರಡನೇ ಸ್ಟೆಪ್ಗೆ ಮತ್ತೆ ಅದೇ ಕಲರ್ ದಾರದಿಂದ ಹಾಕ್ತಾಯಿದ್ದೀನಿ. ಲಾಕ್ ಏನಿತ್ತು ಅದ್ರ ಮೇಲೇ ಇನ್ನೂ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ನಾವು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೇ ಲಾಕ್ನ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಲಾಕ್ ಮೇಲೆ ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ ನಾನು 4 ಚೈನ್ನ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿದ್ಮೇಲೆ ನಾವು ಫಸ್ಟ್ ಏನು ಲಾಕ್ ಮಾಡಿದ್ವಿ ಆ ಲಾಕ್ ಮೇಲೆ ಹೋಗಿ ನಾನು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಅದ್ರ ಪಕ್ಕದ ಲಾಕ್ಗೆ ಹೋಗಿ ನಾನು 2 ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ನೋಡಿ, ಒಂದು ಸಿಂಗಲ್ ಕ್ರೋಶೆನ ಮಾಡಿದೆ. ಇವಾಗ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡೆ. ಈಗ ನೀಡಲ್ ಮೇಲೆ 2 ಸಲ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದೆ ಏನು ಥ್ರೆಡ್ ಕಾಣಿಸ್ತಿದೆ ಆ ಥ್ರೆಡ್ಗೆ ಹೋಗಿ ನಾನು ಆ ಥ್ರೆಡ್ ಒಳಗಡೆ ಹೋಗಿ ನೀಡಲ್ನ ಹೊರಗಡೆ ತಂದು ನೀಡಲಿಂದ ಥ್ರೆಡ್ನ ಹೊರಗಡೆ ತಂದು ನೋಡಿ, ಇವಾಗ 4 ಥ್ರೆಡ್ ಕಾಣಿಸ್ತಿದೆ ನೀಡಲ್ ಮೇಲೆ. ಇದನ್ನ ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಈ ರೀತಿ ನಾನು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಸಲ ಥ್ರೆಡ್ನ ಸುತ್ತಕೊಂಡು ಆ ಚೈನ್ದು ಗ್ಯಾಪ್ ಏನಿದೆ ಬೀಡ್ ಹಿಂದೆ ಆ ಥ್ರೆಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಹೊರಗೆ ತಂದು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡಿ, ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತಗೊಂಡು ಥ್ರೆಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಹೊರಗೆ ತಂದು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಈ ರೀತಿ ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಇದೇ ರೀತಿ ಅದು ಫುಲ್ ಆರ್ಚ್ ನಾವು ತ್ರಿಬಲ್ ಕ್ರೋಶೆನ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿ ಫುಲ್ ಆರ್ಚ್ ನಾನು ತ್ರಿಬಲ್ ಕ್ರೋಶೆನ ಮಾಡಿ ಇಟ್ಕೊಂಡಿದ್ದೀನಿ. ಒಟ್ಟು ನನಗೆ 15 ತ್ರಿಬಲ್ ಕ್ರೋಶೆಗಳು ಬಂದಿದೆ. ನಾನು ಥ್ರೆಡ್ನ ಅಲ್ಲಿ ಗಂಟು ಹಾಕಿ ಸ್ವಲ್ಪ ಥ್ರೆಡ್ ಖಾಲಿಯಾಗಿತ್ತು ಅಂತ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಆ ಗಂಟು ನಮಗೆ ಕಾಣಿಸ್ದೇ ಇರೋ ಹಂಗೆ ಹಿಂದೆ ಹೋಗೋ ಥರ ನಾವು ಲಾಕ್ನ ಮಾಡ್ಕೋಬೇಕು. ನೋಡಿ, ಹಿಂದೆ ಹೋಗೋ ಥರ ಲಾಕ್ನ ಮಾಡಿದ್ದೀನಿ. ಈಗ ಮತ್ತೆ ಅದ್ರ ಪಕ್ಕದಲ್ಲಿ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನಾವು ಸ್ಟಾರ್ಟಿಂಗು 2 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಆರ್ಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಅದೇ ರೀತಿ ಆರ್ಚ್ ಎಂಡಲ್ಲೂ ಕೂಡ ನಾವು 2 ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ. ಇವಾಗ ಲಾಕ್ ಏನಿದೆ ಲಾಕ್ ಮೇಲೆ ಹೋಗಿ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಈಗ 4 ಚೈನ್ನ ಹಾಕ್ತಾಯಿದ್ದೀನಿ ನಾನು. 4 ಚೈನ್ ಹಾಕಿದಾದ್ಮೇಲೆ ಲಾಕ್ ಎಲ್ಲಿದೆ ಅಲ್ಲಿಗೆ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ಈ 4 ಚೈನಲ್ಲಿ ನಾವು ಕುಚ್ಚನ್ನ ಕಟ್ಟುವಂಥದ್ದು. ಈಗ ನಾನು ಅದರ ಪಕ್ಕದಲ್ಲಿ ಲಾಕ್ ಆದಮೇಲೆ ಏನು ಚೈನ್ ಇದೆ ಅಲ್ಲಿಗೆ ನಾನು 2 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನೀಡಲ್ ಮೇಲೆ ಅಲ್ಲಿಂದನೇ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತಗೊಂಡು ಬೀಡ್ ಹಿಂದೆ ಏನು ಥ್ರೆಡ್ ಇದೆ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ಹೊರಗೆ ತಂದು ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತಗೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಗೆ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಹೊರಗೆ ತಂದು ಎರಡರಲ್ಲೊಂದು ಇದೇ ರೀತಿ 3 ಸಲ ಮಾಡಿಕೊಂಡು ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ ನಾನು. ನಾವು ಫಸ್ಟ್ ಆರ್ಚಲ್ಲಿ ಏನು ತ್ರಿಬಲ್ ಕ್ರೋಶೆ ಮಾಡಿದ್ದೋ
ಅದೇ ರೀತಿ ಸೆಕೆಂಡ್ ಆರ್ಚ್ಗೂ ಕೂಡ ಸೇಮ್ ಅದೇ ರೀತಿ ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ನೋಡಿ, ನಾನು ಫಸ್ಟ್ ಆರ್ಚಲ್ಲಿ 15 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೆ. ಹಾಗೆ ಸೆಕೆಂಡ್ ಆರ್ಚಲ್ಲೂ ಕೂಡ 15 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಪಕ್ಕದಲ್ಲಿರೋ ಚೈನ್ಗೆ ಹೋಗಿ ನಾನು ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನೋಡಿ, ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಚೈನ್ಗೆ ಹೋಗಿ ನಾನು ಸಿಂಗಲ್ ಕ್ರೋಶೆನ 2 ಸಲ ಮಾಡ್ಕೊಂಡಿದ್ದೀನಿ. ಈಗ ಲಾಕ್ ಮೇಲೆ ಹೋಗಿ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ಆರ್ಚ್ ಈ ರೀತಿ ಕಾಣಿಸ್ತಿದೆ. ಇವಾಗ ನಾನು 4 ಚೈನ್ನ ಹಾಕ್ತಾಯಿದ್ದೀನಿ. ನಾಲ್ಕು ಚೈನ್ ಹಾಕಿದ್ದಾದಮೇಲೆ ಲಾಕ್ ಮೇಲೆ ಹೋಗಿ ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಮತ್ತೆ 2 ಚೈನ್ನ ಹಾಕಿ ನಾನು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾನು 3ನೇ ಸ್ಟೆಪ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಯೆಲ್ಲೋ ಕಲರ್ ದಾರನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಲಾಕ್ ಮೇಲೆ ಹೋಗಿ ನಾನು ಸ್ಟಾರ್ಟಿಂಗು ಲಾಕ್ನ ಮಾಡ್ಕೊಂಡಿದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟ್ ಮಾಡುವಾಗೆಲ್ಲ 2 ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ದಾರ ಬಿಚ್ಚಿ ಹೋಗಲ್ಲ. ಈಗ ನಾನು 4 ಚೈನ್ನ ಹಾಕ್ತಾಯಿದ್ದೀನಿ. ಈಗ ಲಾಕ್ ಮೇಲೆ ಲಾಕ್ನ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮೇಲೆ ಲಾಕ್ನ ಮಾಡೋದ್ರಿಂದ ಅದಕ್ಕೇ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಈಗ ನಾವು 2 ಡಬಲ್ ಕ್ರೋಶೆಗಳನ್ನ 2 ಸಿಂಗಲ್ ಕ್ರೋಶೆಗಳನ್ನ ಮಾಡಿದ್ವಲ್ಲ, ಅದ್ರ ಮಧ್ಯೆ ಹೋಗಿ 1 ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಈಗ ಅಲ್ಲಿಂದನೇ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ನಾವು ತ್ರಿಬಲ್ ಕ್ರೋಶೆ ಕಂಬಗಳು ಏನು ಮಾಡಿದ್ದೋ ಅದ್ರ ಮೇಲೆ ಸಣ್ಣ ಸಣ್ಣ ಹೋಲ್ಗಳ ಥರ ಕಾಣಿಸುತ್ತೆ ಚೈನು. ಆ ಗ್ಯಾಪ್ಗೆ ಹೋಗಿ ಆ ಹೋಲ್ಗೆ ಹೋಗಿ ನಾನು 1 ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನೋಡಿ, ನೀಡಲ್ ಮೇಲೆ 3 ಥ್ರೆಡ್ ಇದೆ. ಅದನ್ನು ನಾನು 2ರಲ್ಲೊಂದು ಮಾಡಿ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಇವಾಗ ಥ್ರೆಡ್ನ ಮೇಲೆ ತಂದು ಈ ರೀತಿ ಸ್ಮಾಲ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. 1 ಸ್ಮಾಲ್ ಬೀಡನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು ಅದ್ರ ಪಕ್ಕದ ಹೋಲ್ ಏನಿದೆ ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ನಾವು, ಅದ್ರ ಪಕ್ಕದ ಹೋಲ್ ಏನಿದೆ ಅಲ್ಲಿಗೆ ಹೋಗಿ ನಾನು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಡಬಲ್ ಕ್ರೋಶೆನ ಮಾಡಿದ್ದೀನಿ. ಈಗ ಮತ್ತೆ ಇನ್ನೂ ಒಂದು ಬೀಡನ್ನ ಹಾಕಿ ಮತ್ತೆ ಒಂದು ಸಲ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದ್ರ ಪಕ್ಕದಲ್ಲಿರೋ ಹೋಲ್ಗೆ ಹೋಗಿ ನಾನು ಮತ್ತೆ ಇನ್ನೂ ಒಂದು ಸಲ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಫುಲ್ ಆರ್ಚ್ ನಾವು ಒಂದೊಂದು ಬೀಡ್ಗಳನ್ನ ಹಾಕಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗಬೇಕು. ನೋಡಿ, ಮತ್ತೆ ಬೀಡನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಪಕ್ಕದಲ್ಲಿರೋ ಹೋಲ್ಗೆ ಹೋಗಿ ನಾನು ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿದ್ದೀನಿ. ಈ ಡಿಸೈನು ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಇದನ್ನು. ನೋಡಿ, ಇದು ಕೊನೆಯಲ್ಲಿ ಬಂದಿದ್ದೀನಿ. ಕೊನೆಯಲ್ಲಿ ಮತ್ತೆ ಒಂದು ಸಲ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು
ನಾನು ಸ್ಟಾರ್ಟಿಂಗು ಆರ್ಚ್ ಮಾಡುವಾಗ ಹಾಗೇ ಸಿಂಗಲ್ ಕ್ರೋಶೆ ಮಾಡಿದ್ದೆ, ಬೀಡ್ ಹಾಕ್ತೇನೆ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ನಲ್ಲ, ಲಾಸ್ಟಲ್ಲೂ ಕೂಡ ಅದೇ ರೀತಿ ಬೀಡ್ ಹಾಕ್ತೇನೆ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ 2 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಆ ಗ್ಯಾಪ್ಗೆ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಈಗ ಲಾಕ್ನ ಮೇಲೆ ಹೋಗಿ ನಾನು ಲಾಕ್ನ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಾನು 4 ಚೈನ್ನ ಹಾಕ್ತಾ ಇದ್ದೀನಿ. ನಾಲ್ಕು ಚೈನ್ ಹಾಕಿದಾದ್ಮೇಲೆ ಲಾಕ್ ಏನಿದೆ ಅಲ್ಲಿಗೆ ಹೋಗಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆ ಮಧ್ಯೆ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಅಲ್ಲಿಂದನೇ ನಾನು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಟ್ರಿಬಲ್ ಕ್ರೋಶೆ ಕಂಬದ ಗ್ಯಾಪ್ ಏನಿದೆ ಚೈನ್ ಗ್ಯಾಪ್ ಮೇಲ್ಗಡೆ ಅಲ್ಲಿಗೆ ಹೋಗಿ ನಾನು ಒಂದು ಸಲ ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಈಗ ಥ್ರೆಡ್ನ ಮೇಲೆ ತಂದು ಒಂದು ಬೀಡನ್ನ ಹಾಕಿ ನೀಡಲ್ ಮೇಲೆ ಮತ್ತೆ ಒಂದು ಸಲ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶೆ ಕಂಬ ಹಾಕಿದ್ವಲ್ಲ ಅದ್ರ ಪಕ್ಕದ ಹೋಲಲ್ಲಿ ನಾನು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ನೀವು ಆರ್ಚ್ ಮಾಡಾದ್ಮೇಲೆ ಕಾಣಿಸುತ್ತೆ ಫ್ರೆಂಡ್ಸ್ ಯಾವ ರೀತಿ ಹೋಲ್ ಇದೆ, ಚಿಕ್ಕ ಚಿಕ್ಕ ಹೋಲ್ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಗೊತ್ತಾಗುತ್ತೆ ಮಾಡುವಾಗ ಎಲ್ಲಿ ಹಾಕಬೇಕು ಅನ್ನೋದು. ನೋಡಿ, ಟ್ರಿಬಲ್ ಕ್ರೋಶೆ ಕಂಬದ ಚೈನ್ ಮೇಲ್ಗಡೆ, ಕಂಬದ ಮೇಲ್ಗಡೆ ಚೈನ್ಗಳ ಥರ ಇರುತ್ತೆ, ಅಲ್ಲಿಗೆ ಹೋಗಿ ನಾವು ಬೀಡನ್ನ ಥ್ರೆಡ್ಗೆ ಹಾಕಿ ಆ ಹೋಲ್ಗೆ ಹೋಗಿ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಒಂದೊಂದು ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಹೋಗಬೇಕು. ಇದೇ ರೀತಿ ಫುಲ್ ಆರ್ಚ್ ನಾನು ಬೀಡ್ಗಳನ್ನ ಹಾಕಿ ಆರ್ಚ್ನ ಫಿನಿಶ್ ಮಾಡಿದ್ದೀನಿ. ಇವಾಗ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆನ ನಾವು 2 ಹಾಕಿದ್ವಲ್ಲ, ಈಗ ಅಲ್ಲಿಗೆ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 4 ಚೈನ್ನ ಹಾಕ್ತಾ ಇದ್ದೀನಿ. 4 ಚೈನ್ನ ಹಾಕಿದಾದ್ಮೇಲೆ ಲಾಕ್ನ ಮೇಲೆ ಮತ್ತೆ ಲಾಕ್ನ ಮಾಡಿ 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ ನಾನು. ಈ ಕಟ್ ಮಾಡಿದ್ದ ಥ್ರೆಡ್ನೆಲ್ಲ ನಾವು ಕುಚ್ಚು ಕಟ್ಟುವಾಗ ಅದ್ರ ಜೊತೆ ಸೇರಿಸಿ ನಾವು ಕುಚ್ಚನ್ನ ಕಟ್ಕೋಬೇಕು. ಆವಾಗ ಥ್ರೆಡ್ಡು ಬಿಚ್ಚೋಗಲ್ಲ, ಥ್ರೆಡ್ಡು ಕೂಡ ಕಾಣಲ್ಲ. ಆವಾಗ ಆ ರೀತಿ ಕುಚ್ಚನ್ನ ಕಟ್ಟುವಾಗ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಕುಚ್ಚನ್ನ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವುದೇ ಸೀರೆಗಾದ್ರೂ ಹಾಕೋಬೋದು. ಇದನ್ನು ಬೀಡ್ ಇಲ್ಲದೇ ಕೂಡ ನಾವು ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ 160 ಎಳೆ ದಾರಾನ ಡಬಲ್ ಮಾಡಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಇದಕ್ಕೆ ನಾವು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನಿರೋ ಕಡೆ ಅಷ್ಟು ಪ್ರೈಸ್ನ ನಾನು ಚಾರ್ಜ್ ಮಾಡ್ತೀನಿ, ಅದಕ್ಕೆ ನಾನು ಆ ರೇಟ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಇರೋ ಕಡೆ ಎಷ್ಟು ಚಾರ್ಜ್ ಮಾಡ್ತಾರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.